ಅಧ್ಯಾಯ 21. ಶ್ರೀ ಗಣೇಶಾಯ ನಮಃ. ಶ್ರೀ ಗುರವೇ ನಮಃ. ಶ್ರೀ ಸರಸ್ವತ್ಯೈ ನಮಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ನಾಮಧಾರಕ ಕೇಳು ಮುದದಲ್ಲಿ ಶ್ರೀ ನರಸಿಂಹ ಸರಸ್ವತಿ ಗುರು ಕರುಣೆಯಿಂದಲಿ ವಟು ರೂಪದಿ ಬಂದ ರಾಕ್ಷಣಕ್ಕೆ ಶೋಕವೇತಕ್ಕೆ ಮಾತೆ ನಿನಗೆ ಯಾರು ಸ್ಥಿರವು ಭೂಲೋಕದಲ್ಲಿ ನೀರ ಮೇಲಣಗುಳ್ಳೆಯಂದದಿ ಈ ಸಂಸಾರವಿಹುದು ಮಾಯಾಮೋಹವೇ ಇದರೊಳಿಹುದು ಕರ್ಮದಂತೆಯೇ ಫಲವು ಲಭ್ಯವು ಅಳಿದು ಹೋಗುವ ಶರೀರವಿದುವೆ ಏಕೆ ಈ ಶೋಕ ಸುಖವು ದುಃಖವು ಜನನ ಮರಣವು ಕೂಡಿಯಿರುವುದು ಪ್ರಪಂಚದಲ್ಲಿ ಅವರ ಸಂಚಿತ ಕರ್ಮ ಫಲದಲ್ಲಿ ಆ ಕಾಲಕ್ಕೆ ಮರಣ ಸುಖವು ದುಃಖವು ದ್ವಂದ್ವವಾಗಿದೆ ಒಂದು ನಾಣ್ಯದ ಎರಡು ಮುಖವು ಅಂತೆ ಇರುವುದೇ ಜಗದ ನಿಯಮ ವಿಹುದು ನೀನೋಡು ಹೊಲಸು ನಾರುವ ದೇಹ ಇದುವೆ ಇದರ ಮೇಲೇಕೆ ನಿನಗೆ ಆಸೆಯು ಆಸೆ ಇದುವೇ ದುಃಖದ ಮೂಲವು ಎಂಬುದ ನೀ ತಿಳಿಯೇ ನಿನ್ನ ಮಗನು ಎಂಬ ಮೋಹದಿ ನಿನಗೆ ದುಃಖವು ಬಂದು ಒದಗಿದೆ ನಮ್ಮದಲ್ಲದ ವಸ್ತುಗಳಿಗೆ ಯಾರು ಶೋಕಿಪರು ಮಗನೆಂಬ ಮಮಕಾರದೊಳಗೆ ಶವವ ಹೊಟ್ಟೆಗೆ ಕಟ್ಟಿಕೊಂಡಿಹೆ ಜೀವ ಬಾರದು ದಹನ ಮಾಡಲಿ ಎಂದ ಬ್ರಹ್ಮಚಾರಿ ಪುಣ್ಯ ಪುರುಷನೇ ನೀವು ಹೇಳಿದ ಧರ್ಮ ವಿಚಾರವು ಸತ್ಯವಾಗಿದೆ ನಮ್ಮ ದೈವವೇ ಸರಿ ಇರದೆನುತ ಗುರುವಿಗೆ ಶರಣಾದೆ ದೀರ್ಘಾಯುಷ್ಯ ಉಳ್ಳ ಪುತ್ರರು ಜನಿಸುವರೆಂದು ಹರಸಿರೆ ಗುರುವು ಗುರುವಚನವೇ ಸುಳ್ಳು ಆದರೆ ಮೂಢತನವೇನು ಎಷ್ಟು ಕಾಲಕ್ಕೂ ನಾನು ಕೊಡೆನು ಮಗನ ಜೊತೆಗೆ ಪ್ರಾಣ ತೊರೆವೆನು ಗುರುಚರಣವ ಬಿಡದೆ ನೆನೆಯುವೆ ಎಂದು ಹೇಳಿದಳು ಅಷ್ಟು ವಿಶ್ವಾಸ ನಿನ್ನೊಳಿದ್ದರೆ ಗುರುಸ್ಥಾನಕ್ಕೆ ಶವವ ಒಪ್ಪಿಸು ಎಂದು ಹೇಳುತ್ತ ಬ್ರಹ್ಮಚಾರಿಯು ನಡೆದ ಅಲ್ಲಿಂದ ಬ್ರಹ್ಮಚಾರಿಯ ಮಾತ ಕೇಳಿದ ವಿಪ್ರವನಿತೆ ಪತಿಯ ಜೊತೆಗೆ ಬಂದು ಔದುಂಬರದ ಪಾದುಕೆಗೆ ತಲೆಯ ಅಪ್ಪಳಿಸಿದಳು ಗುರುಪಾದುಕೆಗೆ ರಕ್ತ ಸುರಿಯಿತು ಶೋಕದಿಂದಲಾಕ್ರೋಶ ಮಾಡುತ್ತ ಕರುಣೆ ಬಾರದೆ ನಿನಗೆ ಶ್ರೀ ಗುರು ಎಂದು ಗೋಳಿಡುತ್ತ ದಹನ ಮಾಡಲು ಶವವ ನೀಡಲು ಸಂಜೆ ಆಯಿತು ನಾಳೆ ನೋಡುವ ಎಂದು ಹೇಳುತ್ತ ಬಂದ ಜನಗಳು ಮರಳಿ ತೆರಳಿದರು ದಂಪತಿಗಳು ಶವದ ಮುಂದೆ ಮಗನ ಗುಣವನ್ನು ನೆನಪು ಮಾಡುತ್ತ ಶೋಕ ಮಾಡುತ್ತ ಬಸವಳಿದು ಅಲ್ಲೇ ಮಲಗಿದರು
ರಾತ್ರಿಯ ಕಾಲದಿ ಸ್ವಪ್ನದೊಳಗೆ ಜಟಾಭಸ್ಮಾಧಾರಿಯತಿಯು ಏಕೆ ಜರೆಯುವೆ ಸ್ತ್ರೀಯೆ ಎಂದು ಆಯತಿಯು ಕೇಳಿದನು. ಮೃತ ಶರೀರಕ್ಕೆ ಭಸ್ಮ ಲೇಪಿಸಿ ನಿನ್ನ ಮಗನಿಗೆ ಜೀವ ಬರುವುದು. ವಿಪ್ರವನಿತೆಯೇ ಚಿಂತಿಸದಿರೆಂದು ಯತಿಯು ಮರೆಯಾಗೆ. ವಿಪ್ರ ಸ್ತ್ರೀಗೆಚ್ಚರವು ಆಯಿತು ಮೃತ ಬಾಲನ ಶರೀರದೊಳಗೆ. ಚಲನೆ ಕಾಣಲು ಭಯದಿ ದೂರದಿ ನಿಂತು ನೋಡಿದಳು. ಮಗುವು ಏಳುತ್ತ ಅಮ್ಮ ಎನ್ನಲು ಓಡಿ ಬರುತ್ತಲಿ ಮಗನ ಅಪ್ಪುತ. ಭೂರಿ ಸಂತಸದಿಂದ ಪತಿಯ ನೆಚ್ಚರವಗೊಳಿಸಿ. ಭೂರಿ ಸಂತಸದಿಂದ ಪತಿಯ ಎಚ್ಚರಗೊಳಿಸಿ. ಗುರುವೆ ನಿಮ್ಮಯ ಮಹಿಮೆ ಅಪಾರವು ಕರುಣಮೂರುತಿ ತ್ರೈಮೂರ್ತಿಯೇ. ಅರುಣ ತೇಜನೆ ಜ್ಞಾನ ಭಾಸ್ಕರ ನಿಮಗೆ ವಂದನೆಯು. ನದಿಯೊಳಗೆ ಮಾಡಿ ಸ್ನಾನವ ಔದುಂಬರಕ್ಕೆ ಗುರುಪಾದುಕೆಗೆ. ಜಲವ ಎರೆದು ಪೂಜೆ ಆರತಿ ಬೆಳಗಿ ನಮಿಸಿದರು. ತಂದೆ ನಿಮ್ಮನು ನಾನು ದೂರಿದೆ ಮಂದಬುದ್ಧಿಯ ಜೀವಿಯಾಗಿಹೆ. ಇಂದಿರೇಶನೆ ತವ ಪಾದ ಪದ್ಮಕ್ಕೆ ನಮ್ಮ ವಂದನೆಯು. ಭಕ್ತಿಯಿಂದಲೇ ಗುರುಸ್ತುತಿಯನು ವಿಧ ವಿಧದಲ್ಲಿ ಮಾಡುತ್ತಿರಲು. ಕಳೆದು ಕತ್ತಲೆ ಬೆಳಕು ಮೂಡಿತು ಅವರ ಬಾಳಿನಲಿ. ಮಗುವು ಪುನರ್ಜನ್ಮ ಹೊಂದಲು ವಿಭುಧರೆಲ್ಲರ ಕರೆಸಿ ಕ್ಷೇತ್ರಕ್ಕೆ. ವೈಭವದಿ ಗುರು ಚರಣ ಪೂಜೆಯ ಮಾಡಿ ಸಂತಸದಿ. ಶರಣರೆಲ್ಲರೂ ಬಂದು ಸೇರಲು ಕೇಳಿ ಎಲ್ಲರೂ ಗುರು ಮಹಿಮೆಗಳ. ಪ್ರಸಾದ ಸೇವಿಸಿ ಧನ್ಯರಾದೆವೆನುತಾ ನಮಿಸಿ ಗುರುವಿಗೆ. ನಾಮಧಾರಕ ಗುರುಕ್ಷೇತ್ರದ ಮಹಿಮೆ ಬಣ್ಣಿಸಲ ಸಾಧ್ಯವಲ್ಲವು. ಸೇವಿಸಲು ಗುರು ಚರಣವನು ಸಲಿಸುವನು ಮನದಿರವ. ಮಂಗಳವು ಶ್ರೀ ದತ್ತಾವತಾರಿಗೆ ಮಂಗಳವು ಶ್ರೀ ಪಾದವಲ್ಲಭಗೆ. ಸನ್ಮಂಗಲವು ಶ್ರೀ ನರಸಿಂಹ ಸರಸ್ವತಿ ಗುರುವರಗೆ. ಸನ್ಮಂಗಲವು ಶ್ರೀ ನರಸಿಂಹ ಸರಸ್ವತಿ ಗುರುವರಗೆ. 21ನೇ ಅಧ್ಯಾಯ ಇಲ್ಲಿಗೆ ಸಮಾಪ್ತಿಯಾಯಿತು. ಶ್ರೀ ದತ್ತ ಗುರು ಚರಣಾರವಿಂದಾರ್ಪಣಮಸ್ತು.